ನಮಸ್ಕಾರ ರೀ ಎಲ್ಲರೂ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವಿತ್ ಈರಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಒಂದು ಸೂಪರ್ ಈಸಿ ಕ್ವಿಕ್ ಆಗಿರುವಂಥ ರಸಮ್ನ ತೋರಿಸ್ಕೊಡ್ತೀನಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಆದಷ್ಟು ಬೇಗ ಪಟ್ ಅಂತ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ಒಂದು ಸ್ವಲ್ಪ ಫೇಸ್ ತೋರಿಸ್ಬಿಟ್ಟು ವೀಡಿಯೋಸ್ ಮಾಡೋಣ. ಸ್ವಲ್ಪ ಶೈ ಇತ್ತು, ಕ್ಯಾಮ್ರಾ ಶೈ. ಪರವಾಗಿಲ್ಲ, ಎಲ್ಲರೂ ಮಾಡ್ತಾರಲ್ಲ ನಾನು ಮಾಡೋಣ ಅಂತ ಹೇಳ್ತಾ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಬೇಕು ನನಗೆ ಅಂತ ಕೇಳ್ಕೊಳ. ನಿಮಗೆ ರಸಮ್ನ ತೋರಿಸ್ಕೊಡ್ತೀನಿ, ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾವು ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ ಟೊಮೊಟೊನ 2 ಹೋಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರಾ ನೋಡ್ಕೊಳ್ಳಿ. 2 ಹಣ್ಣು ತೊಗೊಂಡಿದ್ದೆ ಅಷ್ಟೇ, ಅದನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿ ನಾನು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು ಏನಿರೋದು ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಟೊಮೊಟೊ ಹಣ್ಣು ಮುಳುಗೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇವಾಗ ಬೇಯಿಸೋಕ್ಕಿಡೋಣ. ಇದನ್ನು ಒಂದು 50% ಬೇಯಿಸ್ಕೊಂಡ್ರೆ ಸಾಕು, ಫುಲ್ ಬೇಯಿಸೋದೇನು ಬೇಕಾಗಿರು. ತಣ್ಣಗಾಕ್ಬಿಡ್ತೀನಿ. ನೋಡ್ಬೋದ್ರಿ, ನಾ ಎಲ್ಲನೂ ತಣ್ಣಗಾಕ್ಬಿಟ್ಟಿದ್ದೆ. ಈಗ ನೋಡ್ರಿ ಈಸಿಯಾಗಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬರುತ್ತೆ ಈ ಟೊಮೊಟೊ. ಇವಾಗ ನಾನು ಏನು ಸಿಪ್ಪೆ ತೆಕ್ಕೊಂಡಲ್ಲ ಅದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅದು ಮತ್ತು ನಾನೇನು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು 5 ಮೆಣಸಿನ್ಕಾಯಿ ಹಂಗೆ ಬೇಯಿಸ್ಕೊಂಡಿದ್ದೆ ಟೊಮೊಟೊ ಜೊತೆನೆ, ಅದನ್ನೇ ಹಾಕೋತಾ ಇದ್ದೀನಿ. ಇವಾಗ ಪಟ್ ಅಂತ ಹೋಗಿ ಒಂಚೂರು ಗಿರ್ ಅನ್ಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ. ರೆಡಿ ಆಯ್ತು ನೋಡ್ರಿ, ಮಿಕ್ಸಿ ಆಗಿದೆ. ಇವಾಗ ಒಗ್ಗರಣೆ ಆಗೋದೊಂದು. ಇವಾಗ ಒಗ್ಗರಣೆ ಹಾಕೋಣ. ಒಂದು 2-3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವಾಗ ಎಣ್ಣೆ ಹಾಕ್ಬಿಟ್ಟು ಅದನ್ನು ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ. ತುಂಬ ಈಸಿ ರೆಸಿಪಿ ರೀ, ತುಂಬ ಬೇಗ ಆಗುತ್ತೆ. ಜಸ್ಟು ಅದನ್ನು ಕಟ್ ಮಾಡಿ ಬೇಯಿಸೋದಷ್ಟೇ ಟೈಮು. ಆಮೇಲೆ ಒಗ್ಗರಣೆ ಹಾಕಿದರೆ ಇನ್ನೇನು ರಸಮ್ ರೆಡಿ. ಒಗ್ಗರಣೆ ಎಣ್ಣೆ ಕಾದಿದೆ. ಇವಾಗ ಒಂಚೂರು ಸಾಸಿವೆ ಹಾಕ್ತೀನಿ, 1 ಟೇಬಲ್ ಸ್ಪೂನು. ಸೇಮ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತೀನಿ. ನೆಕ್ಸ್ಟ್ ಅದೇ ರೀತಿ ಒಂದು ಸ್ವಲ್ಪ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಂಪಾರ್ಟೆಂಟ್ ನೋಡೋದು ನೀವು. ಬೆಳ್ಳುಳ್ಳಿನ ಹಾಕ್ತೀನಿ. ಬೆಳ್ಳುಳ್ಳಿ ಟೇಸ್ಟಿಂದನೇ ರಸಮ್ ಡಿಪ್ರೆಷನ್. ಬೆಳ್ಳುಳ್ಳಿಯಿಂದನೇ ಆದಷ್ಟು ರಸಮ್ಗೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ. ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಅದನ್ನ ಹೇಳೋಕ್ಕಾಗಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದೇ ರೀತಿ ಒಂದು ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಅದು ಹಾಕ್ತಿದ್ದೀನಿ, ಹಾಕೋತಾ ಇದ್ದೀನಿ. ನೋಡ್ಬೋದು. ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನೋಡ್ಬಿಟ್ಟು ಹಾಕ್ಕೊಳ್ಳಿ, ಆಮೇಲೆ ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೋಬೋದು, ಜಾಸ್ತಿ ಆದರೆ. ನಾನು ಅದೇ ರೀತಿ 1 ಟೇಬಲ್ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ನಾನೇನು ಅರಿಶಿನ ಹಾಕಿದ್ನಲ್ಲ, ಇವಾಗ ರಸಮ್ ಪುಡಿ 2 ಸ್ಪೂನ್ ಹಾಕೋತಾ ಇದ್ದೀನಿ. 2 ಸ್ಪೂನ್ ರಸಮ್ ಪುಡಿ ಹಾಕೋತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಜಸ್ಟು ಇಬ್ಬರಿಗಾಗೋಷ್ಟು ಮಾಡ್ತಾಯಿದ್ದೀನಿ, ಹಂಗಾಗಿ ಪಾತ್ರೆನ ಚಿಕ್ಕದು ತೊಗೊಂಡಿದ್ದೀನಿ. ನಿಮ್ಗೆ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ರಸಮ್ ಚೆನ್ನಾಗಿ ಕುದೀತಾ ಇದೆ, ಇನ್ನೊಂದು 2 ನಿಮಿಷ ಕುದಿಬೇಕು. ನಾನು ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿಲ್ಲ, ಯಾಕಂದರೆ ಆವಾಗಲೇ ಒಂದು 5-6 ಮೆಣಸಿನ್ಕಾಯಿ ಹಾಕಿದ್ದೆ. ಹಂಗಾಗಿ ಜಸ್ಟ್ ರಸಮ್ ಪೌಡ್ರ್ ಮಾತ್ರ ಹಾಕೋತಿದ್ದೀನಿ. ನೀವು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ, ಏನಾದರೂ ನಿಮ್ಗೆ ಖಾರ ಕಡಿಮೆ ಅನಿಸ್ತು ಅಂದರೆ ನೀವು ಈ ಟೈಮಲ್ಲಿ, ಅದು ಕುದಿಯೋ ಟೈಮಲ್ಲಿ ಒಂಚೂರು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಸರಿ ಮಾಡ್ಕೋಬೋದು. ತುಂಬ ಈಸಿ ರಸಮ್ ಹೇಳ್ಕೊಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬಾರ್ದು, ಓಕೆನಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾನಿವಾಗ ಈ ಥರ ಕುದಿಯೋ ಟೈಮಲ್ಲಿ ನಾನೊಂದಿಷ್ಟು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಆಗ ಲಾಸ್ಟಲ್ಲಿ ಹಾಕೋತೀನಿ. ಚೆನ್ನಾಗಿ ಕುದಿಯೋ ಟೈಮಲ್ಲಿ ಹಾಕ್ಬಿಟ್ಟು ಒಂದು ನಿಮಿಷ ಸ್ವಲ್ಪ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು 1 ಇಲ್ಲ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬನ್ನಿರಿ, ಇವಾಗ ಬಿಸಿ ಬಿಸಿ ರಸಮ್ ರೆಡಿ ಇದೆ. ಹೆಂಗೆ ಬಂದಿದೆ ಅಂತ ನಾನು ಹೇಳ್ತೀನಿ ಟೇಸ್ಟ್ ಮಾಡಿಬಿಟ್ಟು. ನಿಜವಾಗ್ಲೂ ಆನೆಸ್ಟಾಗಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಒಳ್ಳೊಳ್ಳೆ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ಡೈಲಿ ನನ್ನ ಚಾನಲ್ನ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ